ಗಿರ್ಜಿ ಯಾಕ ಸಪ್ಪಗೆ ನಿಂತಿಯಲ್ಲ ಒಂಥರ ಗಿರ್ಜಿ? ಓ ಶಾಂತಕ್ಕನ ಇಲ್ಲವಾ, ಅರ್ಬಿ ಹೋಗೋದು ಒಣಾಕಿದೆ ಹಂಗೆ ನಿಂತೆ. ಬರ್ತೇನೆ ಶಾಂತಕ್ಕ, ಈಗ ಬರ್ತೇನೆ. ಈಗ ಹಪ್ಪಳ ಮಾಡಕ್ಕೆ ಇವತ್ತೇನು ಬೇಡ, ನಾಳೆ ಬಾ. ನಾಳೆ ಪಾರಕ್ಕೆ ಹೋಗಿ ಹೇಳೇನೆ, ಈಗ ಅಲ್ಲೇ ಹೋಗಿದ್ದೆ ಅವ್ರ ಮನೆಗೆ. ಆಕಿ ಗಂಡು ಬಂದಿನ ಕೇಳಿ ಹೇಳ್ತೇನೆ ಅಂದಾಳ. ನನಗನ್ಸ್ತತಿ ಏನು ನಾಳೆಯಿಂದ ಬರ್ತಾಳೆ ಏನು. ಹಂಗೆ ಬಂದ್ರೆ ಆಕಿಗೆ ಏನು ಹಪ್ಪಳ ಉದ್ದದ್ದು ಕೊಡಲ್ಲ. ಈಗ ನಾನು ಎಲ್ಲ ಪ್ಯಾಕೆಟ್ ಮಾಡಿ ಇಡ್ತಿದ್ನಲ್ಲ, ಅದನ್ನ ಆಕಿಗೆ ಮಾಡಕ್ಕೆ ಹೇಳ್ತೇನೆ. ಮತ್ತೆ ನಡ ಗಿಡ ಎದಕ್ಕೆ ಬರ್ತದೆ, ಅದಕ್ಕೆ ಪ್ಯಾಕೆಟ್ ಮಾಡಿಡೋ ಆರಾಮಾಗಿ ಸೀಲ್ ಮಾಡಿ ನಾನು ಹಪ್ಪಳ ಉತ್ತೇನೆ ಅಂತ ಹೇಳ್ತೇನೆ. ಹೌದನಾ? ಚಲೋ ಆತ್ಬಿಡ. ಮತ್ತೆ ಶಾಂತಕ್ಕ, ಮತ್ತೆ ಏನು ಸಮಾಚಾರ? ಏನಿಲ್ಲವ, ನೀನೇ ಯಾಕೆ ಒಂಥರ ಜೊಳ್ಳದಂಗಾಗಿ. ನಿನ್ನ ಆದ್ನಿ ನೀನೆಲ್ಲ ಸಾಮಾನು ತುಂಬ್ಕೊಂಡು ಹೊಂಟಿದ್ರಲ್ಲ, ಹೋದ್ಲ? ಅಣ್ಣಗೂ ಒಂದು ಮಾತು ಹೋಗ್ಬರ್ತೇನೆ ಅಂತ ಹೇಳಲಿಲ್ಲ, ಅಣ್ಣನ ಜೊತೆಗೆ ಮಾತಾಡಲಿಲ್ಲ. ಹೋಗ್ಬರ್ತೇನೆ ಅಂತೇಳಿ ಎಲ್ಲ ಗಾಡಿಯಾಗ ಸಾಮಾನು ಹಾಕ್ಕೊಂಡು ಹೋದ್ಲು. ಮನೆ ಸಿಕ್ಕೇತಂತಾನೆ? ಅಲ್ಲೆಲ್ಲ ಮನೆ ಸಿಕ್ಕೇತಂತವ. 8,000 ಬಾಡಿಗೆ ಅಂತ ಅಂತಿದ್ಲು. ಏನು ಸುಡ್ಗಾಡ ಐತಿ ಯಾರಿಗೆ ಗೊತ್ತು, ನಮ್ಗೇನು ಹೇಳ್ತಾವ ಕೇಳ್ತಾವ. ಒಟ್ಟು ಹೋಗ್ಯಾರ. ನನ್ನ ಗಂಡಗ ಬೇಜಾರಾಗೋಂಗ ಮಾಡಿ ಹೋದ್ರು. ಒಟ್ಟು ಮಾತಾಡಿಲ್ಲ ನನ್ನ ಗಂಡನ ಜೊತೆಗೆ. ಆಕೆ ಹೋಗತ್ಲೆ ತಗೋ ನಮ್ಮ ಮತ್ತೆ ಹಚ್ಚಿದ್ಲು. ವಟ ಹಚ್ಚತ್ಲೆ ತೆಲಿಕೆಟ್ ನನ್ನ ಗಂಡ ಅಂದಬಿಟ್ಟ, 1 ಎಕರೆ ಹೊಲ ಕೊಡ್ತೇನೆ, ಏನಾರ ಮಾಡ್ಕೊರಿ. ಆಕಿದು ಕೇಳಾಳೋದಿಲ್ಲ, ಆಕಿ ಪಾಲಿಂದ ಆಕಿ ಕೊಡ್ತೇನೆ ಅಂದ್ಬಿಟ್ಟ. ಅದಕ್ಕೆ ನಾನು ಮೊದಲು ಕೊಟ್ಟು ಕೈ ತೊಳ್ಕೊರಿಪ್ಪ, ಹಾಳಾಗೋಲತ್ತಾಗ ನಾವು ದುಡ್ಕೊಂಡು ತಿಂದ್ರು ಅಡ್ಡಿ ಇಲ್ಲ. ನಮ್ದು ಇನ್ನೂ 2 ಎಕರೆ ಹೊಲ ಉಳಿತೈತಲ್ಲ, ಕಷ್ಟ ಬಿಟ್ಟು ಅದ್ರಾಗ ಮಾಡ್ಕೊಳ್ಳೋಣ. ಇನ್ನು ಅವ್ರು ನಮ್ಮನ್ನೇನು ಕೇಳಬಾರ್ದು ನೋಡು, ಹಂಗೆ ತಾಕಿತ್ ಮಾಡೇ ಕೊಟ್ಬಿಡ್ರಿ ಅಂದೆ. ತಪ್ಪು ಮಾಡಿದಿ ಗಿರ್ಜಿ ನೀನು. ಯಾಕೆ ಶಾಂತಕ್ಕ? ನಾನು ಹೆಂಗೆ ಬೇಡ ಅನ್ನಕತ್ತ ಶಾಂತಕ್ಕ? ಇಷ್ಟಕ್ಕೂ ಅವ್ರ ಮನೆ ಮಗಳಕ್ಕಿ ತಂಗಿ ಕೊಟ್ಗೋಲೆ ಹಾಳಾಗೋಲೆ ತಗೊಂಡು ಸುಮ್ಮನಾಗ್ಬಿಟ್ಟೆ. ಯಾಕೆ ಹಂಗಲ್ಲೇ ಗಿರ್ಜಿ? ಅವ ನೀನಂತೆಲ್ಲ ಅಸಭ್ಯವಾಗಿ ನಡ್ಕೊಂಡಿದ್ದೆ ನಿನಗೆ ಗೊತ್ತೈತಿ, ಅವನಿಗೂ ಗೊತ್ತೈತಿ ತಾ ತಪ್ಪು ಮಾಡಿ ನನ್ನದು. ಅವ ಏನೋ ಉದ್ದೇಶ ಇಟ್ಕೊಂಡ ಇಲ್ಲಿ ಬಂದು ಇಂಥ ನಾಟಕ ಮಾಡಿ ಅವ್ರ ಬಡೆ ಇಷ್ಟು ಇಪ್ಪಿ ಹೆಚ್ಚೋದ. ಹೌದಾ? ಈಗ ನೀವು ಅವ ಕೇಳ್ತಾ ಇದ್ದಾನಂತೇಳಿ ಅವ್ನು 1 ಎಕರೆ ಹೊಲ ಕೊಟ್ಬಿಟ್ರೆ ಏನಾಯ್ತು ಅಲ್ಲಿಗೆ? ಆಕೆ ಅವ್ನು ಹೆಂಡತಿ ಎಷ್ಟು ನಂಬ್ಯಾಳ, ಅವನ್ನ ಚಲೋದನಂತೇಳಿ ನಂಬ್ಯಾಳಿಲ್ಲ. ಈಗ ನಮ್ಮ ಅತ್ತಿಗಿನ ಸರಿ ಇಲ್ಲ, ನಮ್ಮ ಅತ್ತಿಗೆ ಸುಳ್ಳ ನಮ್ಮ ಜೀವನ ಹಾಳು ಮಾಡಕ್ಕೆ ನೋಡಿದ್ಲು ಅಂತ ಆಕಿ ತಲೆಯಾಗೈತಿ. ಅವ್ರ ಅವನ ತಲೆಯಾಗೂ ಐತೆ ಇಲ್ಲ ನನಗೆ ಗೊತ್ತಿಲ್ಲ. ಅವ್ರ ಅವನ ತಲೆ ಅಂದ್ರೆ ನಿನ್ನ ಅತ್ತಿ ತಲೆ ಅಲ್ಲ, ಆ ಹುಡುಗನ ತಲೆ. ಆ ಹುಡುಗನ ಅವನ ತಲೆಯಾಗ ಹೇಳತ್ತೇನೆ. ಅದಕ್ಕೆ ನೀವೊಂದು ಷರತ್ತು ಹಾಕು, 1 ಎಕರೆ ಹೊಲ ಅಲ್ಲ ಕೊಡ್ತೀವಿ, ಹೆಂಗಿದ್ರು ಕೊಡೋದು ಆತ ಕೊಡ್ತೀವಿ. ಆದ್ರೆ ತಪ್ಪು ಮಾಡಿದ್ದ ಕರೆ ಐತವ, ಅದನ್ನು ಒಪ್ಕೊಳ್ಳಿ. ಅವ್ನು ತಪ್ಪು ಅವ ಒಪ್ಕೊಳ್ಳಿ, ಆ ವಿಚಾರ ನಿನಗೆ ಗೊತ್ತಾಗಬೇಕು. ಅವಾಗ ನಾನು 1 ಎಕರೆ ಹೊಲ ಕೊಡ್ತೇನೆ ಅಂತ ಹೇಳಕ್ಕೆ ಹೇಳಿ ನಿನ್ನ ಗಂಡಗ. ಈಗ ನೀವು ಹೊಲ ಕೊಟ್ಟರು ಮತ್ತು ಆಕಿ ದೃಷ್ಟಿ ಒಳಗೆ ನೀನು ಕೆಟ್ಟ ನಿನ್ನ ಗಂಡನು ಕೆಟ್ಟ ನಾಟಕ ಮಾಡಿರಿ ಇಬ್ರು ಅನ್ನಂಗ ಇರ್ತತಿ. ಕೊಡುವಂಗ ಆಸ್ತಿನೂ ಕೊಟ್ಟಿರ್ತೀರಿ. ಅದಕ್ಕೆ ಆಸ್ತಿ ಬೇಕನ್ನು ಇದಕ್ಕರ ಆ ಬಡೆ ಮಾಡಿ ತಪ್ಪು ಒಪ್ಕೋತಾನ ಏನೋ ನೋಡು. ತಪ್ಪು ಒಪ್ಕೊಂಡು ನಿನ್ನ ಗಂಡಗ ಅವಾಗ 1 ಎಕರೆ ಹೊಲ ಕೊಡ್ತೇನೆ ಅಂತ ನಿಂದ್ರೆ ನೀನು. ಈಗ ನಿನ್ನ ಮ್ಯಾಗಿರೋ ಕಳಂಕ ನೀ ತಕ್ಕೊಲಿಲ್ಲ ಅಂದ್ರೆ ಅದು ಸಾಯ್ತಾನ ಹಂಗ ಉಳಿತೈತಿ. ಎಲ್ಲರಿದ್ರು ಹೇಳ್ಕೊಂತ ಅಡ್ಡಾಡ್ತಾರ, ಅವಾಗ ಏನು ಮಾಡ್ತಿ? ಹೌದು ಶಾಂತಕ್ಕ, ನೀನು ಹೇಳೋದು ನಿಜ ಐತಿ. ಹೌದು, ತಪ್ಪಿಲ್ಲೇ ಇರೋದು. ಹೌದು, ನಾನು ಇದನ್ನು ಯೋಚನೆ ಮಾಡಿಲ್ಲ ನೋಡು ಶಾಂತಕ್ಕ. ಇಲ್ಲ, ಇದನ್ನ ಇಷ್ಟಕ್ಕ ಬಿಡಬಾರ್ದು. ನಾ ಇದನ್ನು ಗಟ್ಟಿಗಚ್ಚಿ ಕೇಳಾಕಬೇಕು ಶಾಂತಕ್ಕ. ಏನು ಬೇಕಾದಾಗಲಿ. ಏನು ನೀ ಹೇಳೋದು ನಿಜ ಐತಿ, ಕರೆ ಐತಿ. ನನ್ನ ತಪ್ಪು ಹೌದು. ಕೊನೆವರೆಗೆ ನಾನು ತಪ್ಪಿಕಸ್ತೇ ಉಳಿತೀನಿ. ನನ್ನ ಗಂಡ ನಂಬಿರ್ಬೋದು, ಅತ್ತಿ ನಂಬಿಲ್ಲಲ್ಲ. ನನ್ನ ಮೇಲೆ ಬಾಯಿಗೆ ಬಂದಂಗೆ ಮಾತಾಡಾಳ. ಮಗಳ ಗಂಡನ ಚಲೋ ಅಂತಾಳ. ಆ ವಿಚಾರಕ್ಕೆ ಅವ್ನು ತಪ್ಪ ಒಪ್ಕೋತಾನೆ ಏನೋ ನೋಡಂತಡಿ. ಹೌದು ಶಾಂತಕ್ಕ, ನಾ ಹಂಗೆ ಮಾಡ್ತೇನೆ. ಚಲೋ ಆತ್ ನೀ ವಿಚಾರ ಹೇಳಿದ್ದೆ. ಯಾಕಂದ್ರೆ ಇಂಥ ಬಾಡ್ಯಾಗಳಿಗೆ ಇದು ಅರ್ಥ ಆಗಲಿಲ್ಲ ಅಂದರೆ, ಈಗ ನೀವು ಹೊಲ ಕೊಡ್ತೀರಿ ನಾ ಅಂತೇನಿ, ಆ ಹುಡುಗಿ ಒಂದು ಒಳ್ಳೆನ ಅಂತ ಅವನ್ನ ಕುದಿಗೆ ಕೊಯ್ದನ ನಮ್ಸ್ಯಾವ. ಏನಪ್ಪ ಈಗಾಲೇ ಮುಕ್ಕಳರೆ ಸಾಲ ಮಾಡಿ ಹಳಕ್ಕೆ ಹಾಕ್ಸ್ಯಾನ, ಇನ್ನೂ ಸಾಲ ಮಾಡಿಸ್ತಾನೆ ಯಾರಿಗೆ ಗೊತ್ತು. ಇದೊಂದು ಹೊಲ ಮಾರಿ ಮಾಡಕ್ಕೆ ತಿನ್ನ ಮುಗಿದು ಓದ್ಕತಿ. ಏನು ಅವ್ರಿಗೆ ಬಿಟ್ಟಿದ್ದು ಶಾಂತಕ್ಕ, ನಾವು ಹೇಳುವಷ್ಟು ಹೇಳ್ತೇವೆ, ಅದ್ರ ಮೇಲೆ ಅವ್ರಿಗೆ ಬಿಟ್ಟಿದ್ದೆ. ಏನು ಅದಕ್ಕೆ ನನ್ನ ಗಂಡ ಹೇಳ್ಬಿಟ್ಟು ಅಂತ ಆಕಿತ್ತು 1 ಎಕರೆ ಹೊಲ ಕೊಡ್ತೀನಿ, 1 ಜಂಪರ್ ಪೀಸ್ ಇನ್ಮೇಲೆ ನಾನು ಆಕಿ ಕೊಡೋದಿಲ್ಲ. ಆಕಿ ಗಂಡನ ಮ್ಯಾಗೆಟ್ಟಿ ನನ್ನ ಹೆಂಡತಿನ ಕೀಳಾಗಿ ಕಂಡಾಳಾಕಿ, ಅದಕ್ಕೆ ನಾ ಆಕಿಗೆ ಏನು ಕೊಡೋದಿಲ್ಲ ಅಂತ ಅದಾನ ನನ್ನ ಗಂಡ. ಮತ್ತು ಹೌದು, ಹೆಂಡತಿ ಮೇಲೆ ನಂಬಿಕೆ ಐತೆ ಅವ್ರಿಗೆ, ನಾನು ಸುಳ್ಳು ಹೇಳಿಲ್ಲ ಅಂತೇಳಿ. ಆದ್ರೆ ಗಂಡ ನಾ ಇಷ್ಟು ಹೇಳ್ತಾ ಇದ್ದೀನಿ ಅಂದರೂ ಆಕಿ ಗಂಡನ ಮಾತ್ರ ಆಕಿನ ಸ್ವಲ್ಪ ಪ್ರಶ್ನೆ ಮಾಡಲಿಲ್ಲ ಶಾಂತಕ್ಕ. ನನಗೂ ಅದು ಬೇಜಾರು ಐತಿ, ಮತ್ತು ಅವ್ರ ಅಣ್ಣಗೂ ಐತಿ ಬೇಜಾರು. ಈ ಒಳ್ಳೆಯ ಉಪಾಯನ ಹೇಳಿತಡಿ. ಹೌದು, ಈಗ ಅದನ್ನು ಒಪ್ಕೊಂಡ್ರೆ ಹೊಲ ಕೊಡ್ತೇವೆ, ಇಲ್ಲಾಂದ್ರೆ ಇಲ್ಲ ಅಂತ ಹೇಳಿಸ್ಬೇಕು ಅಂದಂಗೆ ಶಾಂತಕ್ಕ. ನಾನು ಇಷ್ಟು ದಿನ ಕೆಲಸ ಮಾಡಿದ ರೊಕ್ಕ ಈಗೇನು ನಂಗೆ ಕೊಡಬೇಡ, 1 ತಿಂಗಳಿಗೊಮ್ಮೆ ಕೊಡುವಂತಿ ನನಗೆ. ಆಗಲೇವ, ನನ್ನ ಕಡೆ ಇದ್ರೆ ನಿನ್ನ ಕಡೆ ಇದ್ರೇನು ನೀನು ಹೆಂಗೆ ಹೇಳ್ತಿ ಹಂಗೆ. ನಾನು ನಮ್ಮ ಅಮ್ಮನ ಮನೆಗೆ ಹೊಂಟಿದ್ದೆ, ಒಂಚೂರು ಹೋಗಿ ನಮ್ಮ ಅಜ್ಜನ ಆರಾಮಿಲ್ಲ ಅಂತ ಮಾತಾಡ್ಸ್ಕೊಂಡು ಬರ್ತೇನೆ. ಅಲ್ಲೇ ಅವ್ವ ಅಪ್ಪನೂ ಬಂದಾರಂತ. ಓ, ನಿಮ್ಮ ತಂಗಿ ವಿಚಾರ ಪಂಚಾಯತಿ ಮಾಡಕ್ಕನೆ? ಹೌದು ಬಿಡ, ಹೆಂಗೆ ಬೇಕಂಗೆ ಮಾತಾಡ್ತಾಳೆ. ಈಗ ನಿನ್ಗೆ ವ್ಯಾಪಾರ ಚಲೋ ಆಗಕತ್ತಲ್ಲ, ಅದು ಏನಾರ ಸಿಟ್ಟು ಬಂದಿರ್ಬೇಕು ಅಲ್ಲ. ಆದರೂ ಅಕ್ಕ ತಂಗಿ ನಡಕ್ಕೆ ಇಷ್ಟೊಂದು ಹೇಮಪ್ಪಂತೂ ಹೆಂಗೆ ಏನಪ್ಪ. ಏನೋ ನಮ್ದು ಹಣೆ ಬರಬರಿಲ್ಲ ಅನ್ಕೊಳ್ಳೋದಷ್ಟೇ. ಶಾಂತಕ್ಕ, ನೀ ಹೇಳ್ಕೊಟ್ಟು ಒಂದು ಒಳ್ಳೆ ಉಪಕಾರ ಮಾಡಿದೆ. ಈಗ ನೋಡ್ತಿರು, ಅದನ್ನು ಒಪ್ಕೊಳಕ್ಕೂ ಆಗಿರಬಾರ್ದು, ರೊಕ್ಕ ಕೇಳಕ್ಕೂ ಆಗಿರಬಾರ್ದು. ಹಂಗೆ ಮಾಡ್ತೀನಿ ಹೊಲಾನ. ನಾ ಬರಲಿ ಹಂಗಾರೆ ಕೆಲಸದ ಮನ್ಯಾಗ. ನಾಳೆ ಬಾ ಬೆಳಿಗ್ಗೆ ದೌಡು. ಇದು ರುದ್ರಪ್ಪ,
ಅದು ಏನು ಗೊತ್ತನ, ಶಾಂತ ಬಂದಿದ್ಲ ನಿನ್ನೆ. ಅದೇನೋ ಹಪ್ಪಳದ್ದು ವ್ಯಾಪಾರ ಮಾಡಕತ್ತಾಳಂತಲ್ಲ ಆಕಿ ಮನ್ಯಾಗ ಹೆಣ್ಮಕ್ಳು ಕರ್ಕೊಂಡು ಮಾಡೋದೆಲ್ಲ. ಅದಕ್ಕೆ ಬಂದು ಹೇಳೋದ್ಲ. ಹಪ್ಪಳದ್ದು ವ್ಯಾಪಾರ ಮಾಡಕತ್ತಾರ. ಅದೇ ಏನು ತಗೋ ಅಂತ ಹೇಳನ. ಆತ್ ಬಿಡು, 4 ಪಾಕೆಟ್ ತಗೋ. ಹೆಂಗಿದ್ರು ರುಚಿಯಾಗಿರ್ತಾವ, ತಿನ್ಬೇಕನ್ನಿಸ್ದಾಗ ಎಣ್ಣೆ ಕರ್ಕೊಂಡು ತಿನ್ನಾಕ್ ಬರ್ತೈತಿ. ಅದನ್ನೊಂದು ನನ್ನ ತಿಳಿ ಅದಕ್ಕೆ ಹೇಳತ್ತೀವಿ. ಅಲ್ಲಲ್ಲ, ಹಪ್ಪಳದ ಪಾಕೆಟ್ ತಗೊಳ್ಳೋದಾದ್ರೆ ನಿಮಗೆ ಯಾಕೆ ಹೇಳ್ತಿದ್ವಿ? ಏನ್ ಮಾಡ್ಬೇಕು ಅದನ್ನ ಮಾಡಿ ಹುರಿದು ಕೊಟ್ಟು ನೀವೇ ತಿಂತಿದ್ರಿ. ಅದಲ್ಲ, ಶಾಂತಕ್ ಬಂದಿದ್ಲು, ಹೆಣ್ಮಕ್ಳು ಖಾಲಿ ಕುಂದ್ರ ಬದ್ಲಿ ದುಡಿದ್ರೆ ನಮ್ಮ ರೊಕ್ಕ ನಮ್ಮ ಕೈಯಾಗ ಹಾಕವು ಅಂತೇಳಿ ಅಂದ್ಲು. ಅದಕ್ಕೆ ನಾನು ದಿನ ಹಪ್ಪಳ ಉದ್ದಾಕ ಅವ್ರ ಮನೆಗೆ ಹೋಗೋಣ ಅಂತ. ಚಲೋ ಕೊಡ್ತಾಳಂತ ಪಗಾರ. ಹಂಗೆ ಈಗ ಸದ್ಯಕ್ಕೆ 200 ಕೊಡ್ತಾ ಅದಾಳಂತೀಗ. ಏನ 200? ನೀನ ಅವ್ರ ಮನೆಗೆ ಹಪ್ಪಳ ಉದ್ದಕ್ಕೆ ಹೋಗ್ಯೇನ? ಮೊದ್ಲ ಹಪ್ಪಳ ತೊಗೊಳಕ್ ಯಾವ ಮಂದಿ ಗಂಡ್ಮಕ್ಳು ಬರ್ತಾರೋ ಏನೋ ಯಾರಿಗ ಗೊತ್ತು. ಅದು ಅಲ್ದೆ ಶಾಂತಕ್ಕನ ಗಂಡನ ಅಲ್ಲೇ ಇರ್ತಾನ 3 ಹೊತ್ತು ಅವನ. ನೀನ್ ಹೋಗಿ ಅಲ್ಲಿ ಹಪ್ಪಳ ಉದ್ಕೊಂಡ್ ಕುಂದ್ರಕೇನ? ಏನ್ ಬೇಕಾಗಿಲ್ಲ, ತಣ್ಣಗ್ ಮನ್ಯಾಗಿರ. ಅಲ್ರಿ, ನಾನು ಹಪ್ಪಳ ಉದ್ದಕ್ಕೆ ಹೋಗ್ತೇನೆ ಅಂದಿದ್ದೆ, ನಾನೇ ನಕ್ಕಿ ಗಂಡ ನೋಡಕ್ ಹೋಗ್ತೇನೆ ಅನ್ಲಿಲ್ಲ. ನೀ ನೋಡಕ್ ಹೋಗುದಿಲ್ಲ, ಅವ ನೋಡ್ತಾನ. ನಂಗಿದೆಲ್ಲ ಶೇರ್ಕ್ ಬರೋದಿಲ್ಲ ನೋಡ, ನಾ ಹೇಳಾಕತ್ತೇನಿ. ಏನ್ ಮಾತಾಡ್ತಿರ್ರಿ? ಶಾಂತಕ್ ಅದಾಳ, ಆ ಮನುಷ್ಯ ಅಂತ ಅವ್ ಕಾಂತಾನನ್ರಿ. ಹಂಗಿದ್ದಿದ್ನಂದ್ರ ಅವ್ ಇಷ್ಟೆಲ್ಲ ಆಸ್ತಿ ಅಡುಗೆ ಮಾಡ್ಕೊಳಕಿತ್ತ. ಯಾವ ಹೆಂಗಸೂರಿಂದ ಬಿದ್ದು ಎಲ್ಲ ಹಾರ್ಗೆಡ್ದು ಹೋಗಿರ್ತಿತ್ತ. ಸುಮ್ಮನಿರಿ, ಮಾತಾಡ್ತೇನೆ ಅಂತ ತೀರಾ ಮಾತಾಡಕ್ ಹೋಗ್ಬೇಡ್ರಿ. ಅಲ್ಲಿ ನೋಡಿದ್ ಮಂದಿರ ಏನಂದಾರ, ಏನ್ ನೋಡಲ್ಲ ಹೆಂಗ್ ಕೆಲ್ಸ ಕಳ್ಸಾಕತ್ತಾನ ಅನ್ನಂಗಿಲ್ಲ. ನಮಗ್ ಏನ್ ಕಡಿಮೆ ಆಗೈತಿ ನಾ ಅದನ್ನ ಕೇಳ್ತೇನೆ ನಿಂಗೆ. ಅಲ್ಲ, ನಾ ಏನ್ ದುಡ್ಡು ತಂದು ಹಾಕಾಕತ್ತಿಲ್ಲೋ, ಏನ್ ನಿನಗೇನ್ ಸಂತಿಯೇ ಇಲ್ಲೋ? ತಿನ್ನಾಕ ಕೂಳಿಗೆ ಏನಾರ ಕಡಿಮೆ ಮಾಡೇನೋ, ಉಡಾಕ್ ಬಟ್ಟಿ ಕಡಿಮೆ ಮಾಡೇನೋ, ಏನ್ ಮಾಡೀನಿ? ನೋಡಪ್ಪ, ತಿನ್ನಾಕ ಉಣ್ಣಾಕ ನೀ ಏನು ಕಡಿಮೆ ಮಾಡಿಲ್ಲ. ಏನ ಆದ್ರೆ ಆಕಿಗೇನೋ ಒಂದು 4 ಕಾಸು ಕೈಯಾಗಿರ್ಲಿ, ದುಡಿದ್ರೆ ಎದಕ್ಕೆ ಹೋಗತಿ, ನಮಗ ಬರ್ತತಲ್ಲ ಅಂತಷ್ಟೇ, ಮತ್ತೇನು ಇಲ್ಲ. ಇರ್ಲಿ ಬಿಡು, ಮಾಡುವಳಕ ನಾಳೆ ಮಕ್ಳದ್ದು ಏನಾರ ಖರ್ಚು ಸಣ್ಣ ಪುಟ್ಟ ಎದಕ್ಕಾರ ಇದ್ದ ಪಟಕ್ ನಾಕಿನ ಕೊಡ್ತಾಳ. ಇರ್ಬೇಕಪ್ಪ, ದುಡ್ಯಾಗ ಒಬ್ರು ಬಿಟ್ಟು ಇಬ್ರು ಕೈಯಾಗ ರೊಕ್ಕ ಇರ್ಬೇಕು. ಏನು ಅದೆಲ್ಲ ಹಂಗೆ ಇದು ಮಾಡಕ್ ಹೋಗ್ಬಾರ್ದು. ಆಕಿ ಹೋಗ್ಲಿ, ನೀನು ಬೇಡ ಅಂತ ಹೇಳಕ್ ಹೋಗ್ಬೇಡ, ಸುಮ್ಮನಿರು. ಏನ ನೋಡ್ಬೇ, ಈ ಸಣ್ಣ ಖುಷಿನ ಕಟ್ಕೊಂಡು ಅಲ್ಲಿ ಏನು ಹಾಲು ಕುಡ್ಸಾಕ ಆಕತ್ತೇನ ಆಕಿಗೆ? ನಾನು ಹೋಗ್ತೇನೆ ಸಪ್ಪತನ ಕುಂದ್ರಾಕ್ ಬೇಕಂದ್ರ. ಆಮೇಲೆ ಇದು ಶಾಂತವನ್ನ ಅತ್ತೆದಾಳ, ಆಕಿ ಏನು ಕೆಲಸ ಮಾಡಲ್ಲಂತ. ಆಕಿ ಕೈಯಾಗ ಕೊಟ್ರ ಆಕಿನೂ ಎತ್ಕೋತಾಳ. ಹಂಗೆ ಹೊಟ್ಟೆಸ್ರ ಅಲ್ಲೇ ಹಾಲು ಕುಡಿಸ್ತಾಳ. ಶಾಂತವನ್ ಗಂಡ ಇರ್ತಾನ, ಅವ್ರೆಲ್ಲಾರ ಮುಂದೆ ಏನ ಗಿರ್ಜವನ್ ಗಂಡ ಮಲ್ಲೇಶನು ಬರ್ತಾನ ಏನ, ಅಲ್ಲೇ ಯಾರಿಗ್ ಗೊತ್ತು. ಅವ್ರೆಲ್ಲಾರಿದ್ರೆ ಈಗ ಹಾಲು ಕುಡ್ಸ್ಕೊಂಡ್ ಕುಂದ್ರಬೇಕನ? ಅಯ್ಯೋ ದೇವ್ರೆ, ಅವ್ರಿದ್ರಿಗೆ ನಾನು ಯಾಕ್ರಿ ಹಾಲು ಕುಡಿಸ್ಲಿ? ಏನ್ ನಂಗೆ ಎಲ್ಲಿ ಜಗನ ಇರೋದಿಲ್ಲನ? ಏನ್ ಮಾತಾಡ್ತೀಯ ಏನಪ್ಪ ಆತಾಗ? ಏನ್ ಮಾತಾಡ್ತಿರ್ರಿ? ನಂಗೆ ನಿಜವಾಗ್ಲಿ ನಿಮ್ಮ ಬಾಯಾಗಿಂತ ಮಾತು ಕೇಳಕ ನನಗೆ ಒಂಥರ ಆಸೆ ಆಕತ್ತಾಗ. ಯಾಕೆ ಹಿಂಗ ಇಷ್ಟು ಅನುಮಾನ ಪಡ್ತೀರ? ಅಲ್ಲ, 3 ಮನೆಯಾಗೂ 1-2 ತಿಂಗಳು ಇರಾಕ್ ಬಿಡ್ಲಿಲ್ಲ ನೆಟ್ಟಗ, ಹಂಗ ಕರ್ಕೊಂಬಂದಿರಿ. ಈಗ ಇನ್ನೊಂದು ದಿನ ಅಲ್ಲೇ ಇರ್ಬೇಕಿತ್ತಂತ. ನೀವು ನೋಡಿದ್ರೆ ಹಿಂಗೆ ಕಾಡ್ತಿರತ್ತಾಗ. ದೇವ್ರ ದುರಾದೃಷ್ಟಕ್ಕೆ ನನಗೆ ಹೆಣ್ಣೇ ಕೊಟ್ಟಾನ. ನನಗೊಂದು ಗಂಡು ಕೂಸ್ ಕೊಟ್ಟಿದ್ರ ಇವ್ರಂತೇಳಿ ಈ ರೀತಿ ಹೇಗದಾರ ತಪ್ತಿತ್ತಾಗ. ಇಷ್ಟು ದಿನ ಅತ್ತಿ ಅರ್ದಾತ, ಈಗ ನಿಮ್ಮನ್ನ ಮದುವೆ ಮಾಡ್ಕೊಂಡು ನಾನು ಏಗ್ತಾ ಇದ್ದೇನೆ. ಈಗ ನನ್ನ ಮಗಳ ಮದುವೆಯಾಗಿ ಹೋಗೋ ಮಟನು ನಿಮ್ಮಂತವ್ರ ಜೊತೆಗೆ ಏಗ್ಬೇಕಲ್ಲ. ನಿಮ್ಮಂತವ್ರ ಜೊತೆಗೆ ಅಂದ್ರೆ ನನಗೇನಾಗೈತ್ಲೆ? ನೋಡು, ರಾಣಿಗತೆ ನೋಡ್ಕೋತೇನೆ ನನ್ನ ಮಗಳನ್ನ. ರಾಣಿಗತೆ ನೋಡ್ಕೋತೀರಿ, ಪಂಜರದಾಗಿಟ್ಟಿರ ಗಿಳಿಗತೆ. ಸ್ವಾತಂತ್ರ್ಯ ಅನ್ನೋದೇ ಇಲ್ಲ ನನಗೆ. ಪಾಪ ಅದು ಏನಾರ ಆಟಿ ಕಲಿಯಾಕೆ ಹೋಗ್ಬೇಕಂದ್ಲು, ಅವಾಗೂ ಹಿಂಗ ಮಾಡಿದಿ. ಈಗ ಏನ ಗೆಳತಿ ಮನೆಗೆ ಅದೇನ ಹಪ್ಪಳ ಉದ್ದಕ್ಕೆ ಹೋಗ್ತೇನೆ ಅಂತ ಅದಾಳ. ಈಗ ಬೇಡ, ಇನ್ನೊಂದು ತಿಂಗಳು ಬಿಟ್ಟು ಹೋಗನ್ಬೇಕಾರೆ. ಬೇಡ ಅಂತ ಹೇಳೋರು ಯಾರು? ಹೋಗಬೇಡ ಅಂದ್ರೆ ಹೆಂಗ್ಲ? ಅದು ಬಿಟ್ಟು ಅವ್ರು ನೋಡ್ತಾರೆ, ಇವ್ರು ನೋಡ್ತಾರೆ, ಅವ್ರು ನೋಡ್ತಾರ ಅಂತೀನಿ ನೀನು. ಅವ್ರ ದೃಷ್ಟಿ ಸರಿ ಇಲ್ಲವಾ ಗಂಡ್ಮಕ್ಳದು. ಆ ಗಿರ್ಜಿ ಗಂಡಂದು ಸರಿ ಇಲ್ಲ, ಆ ಶಾಂತಕ್ಕನ ಗಂಡದು ಸರಿ ಇಲ್ಲ. ಯಾಕೆ ಬೇಕತ್ತಾಗ? ಅದಕ್ಕೆ ದುಷ್ಟ್ರು ಕಂಡ್ರೆ ದೂರ ಇರ್ಬೇಕು ಯಾವಾಗ್ಲೂ. ನೀವೊಬ್ಬವನ ಶಾಣೆ ಬಿಡಪ್ಪ. ಈ ಹೆಣ್ಮಕ್ಳಿಗೆ ಅದು ಯಾವಾಗ ತಿಳುವಳಿಕೆ ಬರ್ತತೆ ಏನಾತ್ತಾಗ?